ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ರಷ್ಯಾದ ವಿರುದ್ಧ ನಿರ್ಬಂಧಗಳ ಯುದ್ಧದಲ್ಲಿ ನಿಧಾನಕ್ಕೆ ಗೆಲುವು ಸಾಧಿಸುವ ಲಕ್ಷಣಗಳು ಕಾಣ್ತಾ ಇವೆ. ಇಬ್ರಾಹಿಂ ಅಕಾರ್ಡ್ ಸೇರಿದಂತೆ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ತಮ್ಮ ಜೊತೆ ನಿಂತ ಅರಬ್ ದೇಶಗಳಿಗೆ ಟ್ರಂಪ್ ದೊಡ್ಡದೊಂದು ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಸಮರ ಕೂಡ ಮುಕ್ತಾಯವಾಗುವ ಹಂತವನ್ನು ಕೂಡ ತಲುಪ್ತಾ ಇದ್ದಂತೆ ಕಾಣ್ತಾ ಇದೆ. ಭಾರತದ ಮೇಲೆ 15% ಅಥವಾ ಅದಕ್ಕಿಂತಲೂ ಕಡಿಮೆ ಟ್ಯಾರಿಫ್ ಅನ್ನ ನಿಗದಿಪಡಿಸೋದಕ್ಕೆ ಅಮೆರಿಕ ಸಿದ್ಧವಾಗ್ತಾ ಇರೋ ಲಕ್ಷಣಗಳು ಕಾಣ್ತಾ ಇವೆ. ಇದೆಲ್ಲದರ ಜೊತೆಗೆ ರಷ್ಯಾದ ತೈಲ ಖರೀದಿಯನ್ನ ಭಾರತ ಹಾಗೂ ಚೈನಾಗಳು ನಿಲ್ಲಿಸುವ ಸಾಧ್ಯತೆಗಳಿವೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇರೋ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕೂಡ 5% ಏರಿಕೆಯನ್ನ ದಾಖಲು ಮಾಡಿದೆ. ಈ ಏರಿಕೆಗೆ ಕಾರಣ ಆಗ್ತಾ ಇರೋದು ರಷ್ಯಾದ ತೈಲ ಕಂಪನಿಗಳ ಮೇಲೆ ಅಮೆರಿಕ ಘೋಷಣೆ ಮಾಡಿರುವ ನಿರ್ಬಂಧ. ಹಾಗಾದ್ರೆ ಏನಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ? ಟ್ರೇಡ್ ವಾರ್ ಅನ್ನ ಅಮೆರಿಕ ಕೊನೆಗೊಳಿಸೋದಕ್ಕೆ ಹೋಗ್ತಾ ಇದೆಯಾ? ಭಾರತ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುತ್ತಾ? ಚೈನಾ ಇಲ್ಲಿ ಏನ್ ಮಾಡುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಹಾಗೂ ರಷ್ಯಾಗಳ ನಡುವೆ ಒಂದು ದೊಡ್ಡ ಆಯುಧ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ನಡೀತಾ ಇವೆ. ಭಾರತದ ಪ್ರಾಜೆಕ್ಟ್ ಸುದರ್ಶನ ಚಕ್ರಗೆ ಸಂಬಂಧಪಟ್ಟ ಹಾಗೆ ನಮ್ಮ ಏರ್ ಡಿಫೆನ್ಸ್ ಅನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ಉದ್ದೇಶದಿಂದ S-400 ಸೇರಿದಂತೆ ಮತ್ತಷ್ಟು ಮಿಸೈಲ್ಗಳ ಖರೀದಿ ಮತ್ತು ಜಂಟಿ ತಯಾರಿಕಾ ಒಪ್ಪಂದವನ್ನ ರಷ್ಯಾ ಜೊತೆ ಮಾಡಿಕೊಳ್ಳೋದಕ್ಕೆ ಭಾರತ ಮಾತುಕತೆಗಳನ್ನ ನಡೆಸ್ತಾ ಇದೆ. ಇದು ಸುಮಾರು $1.2 ಬಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಹೆಚ್ಚು ಕಡಿಮೆ 10,000 ಕೋಟಿ ರೂಪಾಯಿಗಳ ರಕ್ಷಣಾ ವ್ಯಾಪಾರ ಒಪ್ಪಂದ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ರಷ್ಯಾದ ತೈಲ ಖರೀದಿಗೆ ಸಂಬಂಧಪಟ್ಟ ಹಾಗೆ ಅತಂತ್ರ ಪರಿಸ್ಥಿತಿಯೊಂದು ನಿರ್ಮಾಣ ಆಗ್ತಾ ಇದೆ. ನಿಮಗೆ ಗೊತ್ತಿದೆ ಅಲ್ವಾ? ಇತ್ತೀಚೆಗಷ್ಟೇ ಭಾರತ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುತ್ತೆ, ಆ ಬಗ್ಗೆ ಭಾರತದ ಪ್ರಧಾನಿಯ ಜೊತೆ ನಮ್ಮ ಮಾತುಕತೆಗಳಾಗಿವೆ ಅಂತ ಟ್ರಂಪ್ ಹೇಳಿದ್ರು. ಆ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಭಾರತದ ವಿದೇಶಾಂಗ ಇಲಾಖೆ ಆ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತು. ಮೋದಿ ಹಾಗೂ ಟ್ರಂಪ್ ನಡುವೆ ಯಾವ ದೂರವಾಣಿ ಸಂಭಾಷಣೆಯೂ ಆಗಿಲ್ಲ. ಭಾರತ ತನಗೇನು ಲಾಭ ಆಗುತ್ತೋ, ಎಲ್ಲಿ ಲಾಭ ಆಗುತ್ತೋ ಅಲ್ಲಿ ಅದನ್ನ ಖರೀದಿ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ರಣಧೀರ್ ಜೈಸ್ವಾಲ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಹಾಗಾದ್ರೆ ಟ್ರಂಪ್ ಹಾಗೂ ಮೋದಿ ನಡುವೆ ಮಾತುಕತೆಗಳಾಗಿರ್ಲಿಲ್ವಾ? ಟ್ರಂಪ್ ಸುಳ್ಳು ಹೇಳಿದ್ರಾ? ಹೌದು, ಮೋದಿ ಮತ್ತು ಟ್ರಂಪ್ ನಡುವೆ ನೇರ ಮಾತುಕತೆಯಲ್ಲಿ ನಡೆದಿರಲಿಲ್ಲ. ಅಮೆರಿಕ ಭಾರತಕ್ಕೆ ಕಳುಹಿಸಿಕೊಟ್ಟಿರುವ ರಾಯಭಾರಿಯ ಜೊತೆ ಭಾರತದ ಪ್ರಧಾನಿಯ ಮಾತುಕತೆ ಆಗಿತ್ತು. ಆತ ಅಮೆರಿಕ ಅಧ್ಯಕ್ಷರ ಸಂದೇಶವನ್ನ ಭಾರತದ ಪ್ರಧಾನಿಗೆ ತಲುಪಿಸಿದ್ದ. ಆ ನಂತರ ಭಾರತದ ಸಂದೇಶವನ್ನ ಟ್ರಂಪ್ಗೆ ತಲುಪಿಸುವ ಕೆಲಸವನ್ನ ಆತ ಮಾಡಿದ್ದ. ಸಾಮಾನ್ಯವಾಗಿ ಎರಡೂ ದೇಶಗಳ ನಡುವಿನ ಮಾತುಕತೆಗಳನ್ನ ಹೀಗೆ ಏಕಾಏಕಿ ಬಹಿರಂಗಪಡಿಸುವ ಕೆಲಸವನ್ನ ಯಾವ ದೇಶದ ನಾಯಕನೂ ಮಾಡೋದಿಲ್ಲ. ಆದರೆ ಅಮೆರಿಕದಲ್ಲಿರೋದು ಟ್ರಂಪ್, ಆತನಿಗೆ ಪ್ರಚಾರ ಬಿಟ್ಟು ಬೇರೇನೂ ಬೇಕಾಗಿಲ್ಲ. ಹೀಗಾಗಿ ಭಾರತ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುತ್ತೆ ಅಂತ ಮಾಧ್ಯಮಗಳ ಮುಂದೆ ಟ್ರಂಪ್ ಹೇಳಿದ್ರು. ಅದನ್ನ ಭಾರತ ನಿರಾಕರಿಸ್ತಲ್ಲ. ಆನಂತರ ಮಾಧ್ಯಮಗಳು ಮತ್ತೆ ಟ್ರಂಪ್ ಮೂತಿಗೆ ಮೈಕ್ ಹಿಡಿದು ಇವಾಗೇನಂತೀರಿ ಅಂತ ಕೇಳಿದ್ರು. ಆಯ್ತು, ನಿಲ್ಲಿಸದೇ ಇದ್ರೆ ಟ್ಯಾರಿಫ್ ಕೊಡ್ತಾರೆ ಬಿಡಿ, ತಲೆ ಕೆಡಿಸ್ಕೊಳ್ಳೋದೇನಿದೆ ಅಂದ್ರು ಟ್ರಂಪ್. ಅಲ್ಲಿಗದು ನಿಲ್ಲಬೇಕಿತ್ತು, ಆದರೆ ನಿಲ್ಲಿಲ್ಲ. ದೀಪಾವಳಿಯ ಸಂದರ್ಭದಲ್ಲಿ ಭಾರತೀಯ ಅಮೆರಿಕನ್ ನಿಯೋಗವನ್ನು ಭೇಟಿ ಮಾಡಿದ್ದ ಟ್ರಂಪ್ ಅಲ್ಲಿಂದಲೇ ಭಾರತದ ಪ್ರಧಾನಿಗೆ ಕರೆ ಮಾಡಿದ್ರು. ಅಲ್ಲಿ ದೀಪಾವಳಿ ಶುಭಾಶಯಗಳ ವಿನಿಮಯ ಆಯಿತು. ಅದನ್ನು ಮೋದಿ ಕೂಡ ಟ್ವೀಟ್ ಮಾಡಿದ್ರು. ಇದಾದ ನಂತರ ಮತ್ತೆ ಟ್ರಂಪ್ ಅದೇ ಹೇಳಿಕೆಯನ್ನ ಇನ್ನೂ ಒಮ್ಮೆ ಕೊಟ್ಟರು. ಭಾರತದ ಪ್ರಧಾನಿಯ ಜೊತೆ ನಮ್ಮ ಮಾತುಕತೆಗಳಾಗಿವೆ. ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸೋದಕ್ಕೆ ಅವರು ಸಮಯವನ್ನ ಕೇಳ್ತಾ ಇದ್ದಾರೆ. ಡಿಸೆಂಬರ್ ಒಳಗೆ ಭಾರತ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸುತ್ತೆ. ಆ ಬಗ್ಗೆ ಮೋದಿ ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಮೋದಿ ನನ್ನ ಅತ್ಯುತ್ತಮ ಗೆಳೆಯ ಅನ್ನೋ ಮಾತು ಟ್ರಂಪ್ ಬಾಯಲ್ಲಿ ಮತ್ತೆ ಬಂತು. ಹೀಗೆ ಹೇಳಿದ್ದೆ ತಡ ಡೊನಾಲ್ಡ್ ಟ್ರಂಪ್ ಮತ್ತು ಒಂದು ದೊಡ್ಡ ಬಾಂಬ್ ಹಾಕಿದ್ರು. ಅದರ ಹೆಸರು ಸ್ಯಾಂಕ್ಷನ್ಸ್. ಗೆಳೆಯರೆ, ಇಲ್ಲಿ ಅಮೆರಿಕದ ಸ್ಯಾಂಕ್ಷನ್ಸ್ ಬಗ್ಗೆ ನೋಡುವ ಮೊದಲು ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಕೂಡ ಸ್ವಲ್ಪ ನೋಡ್ಬಿಡೋಣ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಕೂಡಲೇ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು ಮತ್ತು ಅಮೆರಿಕ ಜೊತೆ ವ್ಯಾಪಾರ ಮಾಡೋ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಹೇರ್ತಾ ಬಂದ್ರು. ಈ ಟ್ಯಾರಿಫ್ ಬೆದರಿಕೆಯನ್ನು ಒಡ್ಡಿ ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೊಂಡು ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಿಕೊಳ್ಳೋದು ಟ್ರಂಪ್ ಅವರ ಪ್ಲಾನ್ ಆಗಿತ್ತು. ಅದರಂತೆ ಸಾಕಷ್ಟು ದೇಶಗಳು ಅಮೆರಿಕಾಗ ಓಡ್ ಹೋದ್ವು, ವ್ಯಾಪಾರ ಒಪ್ಪಂದಗಳಿಗೆ ಸಹಿನೂ ಹಾಕಿದ್ವು. ಅಮೆರಿಕ ಹೇಳಿದ್ದಕ್ಕೆಲ್ಲ ಎಸ್ ಅಂದ್ವು, ಟ್ಯಾರಿಫ್ ಕಡಿತ ಮಾಡಿಸ್ಕೊಂಡು ಬಂದ್ವು. ಆದರೆ ಭಾರತ ಹಾಗೂ ಚೈನಾಗಳು ಈ ಒತ್ತಡಕ್ಕೆ ಮಣಿಲಿಲ್ಲ. ಚೈನಾಗೇನೋ ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅನ್ನೋ ಅಸ್ತ್ರ ಕೈಯಲ್ಲಿತ್ತು. ಹೀಗಾಗಿ ಅದು ಅಮೆರಿಕನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತು. ಆದ್ರೆ ಅಂಥದ್ದೇನೂ ಇಲ್ಲದ ಭಾರತ ಕೂಡ ನಾವು ಟ್ರೇಡ್ ವಾರ್ಗೆ ಹೆದರೋದಿಲ್ಲ ಅಂತ ಕೂತ್ಕೊಳ್ತು. ಎಷ್ಟು ಬೇಕಾದರೂ ಟ್ಯಾರಿಫ್ ಹಾಕೊಳ್ಳಿ ಅಂತ ಹೇಳ್ತು ಭಾರತ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಸುಮಾರು $100 ಬಿಲಿಯನ್ ವರೆಗೆ ವ್ಯಾಪಾರಗಳು ನಡೆಯುತ್ತವೆ. ಅಮೆರಿಕ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಮಾತ್ರ ಅಲ್ಲ, ಭಾರತಕ್ಕೆ ಅಮೆರಿಕ ಜೊತೆಗಿನ ವ್ಯಾಪಾರದಲ್ಲಿ ಸುಮಾರು $40 ಬಿಲಿಯನ್ ಗಿಂತಲೂ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಕೂಡ ಇತ್ತು.
ಹಾಗಂತ ಅಮೆರಿಕ ಜೊತೆಗಿನ ವ್ಯಾಪಾರ ನಿಂತರೆ ಭಾರತ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿ ಬಿಡುತ್ತೆ ಅಂತಲೂ ಅಲ್ಲ. ಯಾಕೆಂದ್ರೆ ಭಾರತದ್ದು ಎಕ್ಸ್ಪೋರ್ಟ್ ಡ್ರಿವನ್ ಎಕಾನಮಿ ಅಲ್ಲ. ನಮ್ಮಲ್ಲಿ ಆಂತರಿಕ ಮಾರುಕಟ್ಟೆನೇ ತುಂಬಾ ದೊಡ್ಡದಿದೆ. ನಮ್ಮ ಐಟಿಯನ್ನು ಬಿಟ್ರೆ ಉಳಿದ ಸರಕುಗಳ ರಫ್ತು ಅನ್ನೋದು ಭಾರತಕ್ಕೆ ದೊಡ್ಡ ಆದಾಯವನ್ನು ತಂದುಕೊಡೋ ಮೂಲ ಏನಲ್ಲ. ಹೀಗಾಗಿ ಭಾರತ ಅಮೆರಿಕದ ಸ್ಯಾಂಕ್ಷನ್ಸ್ ಅನ್ನ ನಾವು ತಡ್ಕೋತೀವಿ ಅಂತ ಕೂತ್ಕೊಳ್ತು. ಆದರೆ ಅಮೆರಿಕ ಜೊತೆಗಿನ ಸಂಘರ್ಷ ಬರೀ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಅದು ಬೇರೆ ಬೇರೆ ರೂಪದಲ್ಲಿ ಕೂಡ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ಕೂಡ ನಿಧಾನಕ್ಕದು ಕಾಣೋದಕ್ಕೆ ಶುರು ಮಾಡ್ತು. ಇನ್ನು ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹೇರ್ತಲ್ಲ, ಅದರಲ್ಲಿ 25% ರೆಸಿಪ್ರೋಕಲ್ ಇದ್ರೆ ಇನ್ನು 25% ರಷ್ಯಾದ ತೈಲಕ್ಕೆ ಸಂಬಂಧಿಸಿದ ಟ್ಯಾರಿಫ್ ಆಗಿತ್ತು. ಅಂದ್ರೆ ರಷ್ಯಾದ ತೈಲ ಆಮದಿನ ಮೇಲೆ ಅಮೆರಿಕ ಹೇರ್ತಾ ಇದ್ದ ದಂಡದ ರೂಪದಲ್ಲಿನ ಟ್ಯಾರಿಫ್ ಆಗಿತ್ತು. ಇಲ್ಲಿ ರಷ್ಯಾ ತೈಲ ಅನ್ನೋದು ಅಮೆರಿಕಾಗೆ ನೆಪ ಮಾತ್ರ. ಅಮೆರಿಕದ ಟ್ಯಾರಿಫ್ನ ಮೂಲ ಉದ್ದೇಶ ಇದ್ದದ್ದು ಅಲ್ಲಿನ ಕೃಷಿ ಉತ್ಪನ್ನಗಳಿಗೆ, ಡೈರಿ ಉತ್ಪನ್ನಗಳಿಗೆ ಭಾರತ ತನ್ನ ದೇಶದಲ್ಲಿ ಮುಕ್ತ ಅವಕಾಶವನ್ನು ಕೊಡಬೇಕು ಅನ್ನೋದು. ಅಮೆರಿಕದ ಕೃಷಿ ಉತ್ಪನ್ನಗಳು ಅಂದ್ರೆ ಸೋಯಾಬೀನ್ ಹಾಗೂ ಮೆಕ್ಕೆಜೋಳಗಳನ್ನ ಭಾರತ ಆಮದು ಮಾಡ್ಕೋಬೇಕಿತ್ತು. ಅವು ಜೆನೆಟಿಕಲಿ ಮಾಡಿಫೈಡ್ ತಳಿಗಳಾಗಿದ್ವು. ಅವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮಗಳುಂಟಾಗುತ್ತವೆ. ಹೀಗಾಗಿ ಭಾರತ ಮೆಕ್ಕೆಜೋಳ ಹಾಗೂ ಸೋಯಾಬೀನ್ ಆಮದನ್ನ ನಿರಾಕರಿಸ್ತಾ ಬರ್ತಾ ಇತ್ತು. ಅಮೆರಿಕಾದಲ್ಲಿ ಕೃಷಿ ಅನ್ನೋದು ಒಂದು ದೊಡ್ಡ ಉದ್ಯಮ. ಅದಕ್ಕಲ್ಲಿನ ಸರ್ಕಾರ ವಿಪರೀತ ಪ್ರಮಾಣದ ಸಬ್ಸಿಡಿಯನ್ನು ಕೂಡ ಕೊಡುತ್ತೆ. ಅಲ್ಲಿ ಮೆಕ್ಕೆ ಹಾಗೂ ಸೋಯಾ ಎಷ್ಟು ಬೆಳೀತಾರೆ ಅಂದ್ರೆ ಅವರು ಅದನ್ನು ತಮ್ಮ ಅನಿಮಲ್ ಫುಡ್ಗೆ, ಮನುಷ್ಯರಿಗೆ ಬಳಸಿದ ನಂತರ ಕೂಡ ನಾನಾ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಷ್ಟು ಅಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಿ ಭಾರತ ಕೂಡ ಮೆಕ್ಕೆಜೋಳವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ದೇಶ. ಹಾಗೆ ಅತಿ ಹೆಚ್ಚು ಮೆಕ್ಕೆಜೋಳ ಆಮದು ಮಾಡ್ಕೊಳ್ತಾ ಇದ್ದದ್ದು ಚೈನಾ. ಅಗೈನ್ ಅಲ್ಲಿ ಕೋಳಿ, ಹಂದಿ, ಹಸುಗಳ ಸಾಕಾಣಿಕೆಗೆ ಮೇವಿನ ರೂಪದಲ್ಲಿ ಈ ಮೆಕ್ಕೆ ಹಾಗೂ ಸೋಯಾ ಬಳಕೆ ಆಗ್ತಾ ಇತ್ತು. ಈ ಹಿಂದೆಲ್ಲ ಅಮೆರಿಕಾದಿಂದ ಚೈನಾ ಅದನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಅವರು ಕೂಡ ಅಮೆರಿಕಾದ ಕೃಷಿ ಉತ್ಪನ್ನಗಳ ಆಮದನ್ನು ನಿಲ್ಲಿಸಿ ಬ್ರೆಜಿಲ್, ಅರ್ಜೆಂಟೀನಾಗಳಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅಮೆರಿಕಾದ ರೈತರಲ್ಲಿ ಸಂಕಷ್ಟಕ್ಕೀಡಾದರು. ಅವರು ಅಲ್ಲಿನ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದರು. ಇನ್ನು ಕಳೆದ 3-4 ತಿಂಗಳ ಹಿಂದೆ 140 ಕೋಟಿ ಜನಸಂಖ್ಯೆ ಇರೋ ಭಾರತ ನಮ್ಮ ಮೆಕ್ಕೆಜೋಳನ ಆಮದು ಮಾಡಿಕೊಳ್ಳದೆ ಇದ್ರೆ ಹೇಗೆ ಅನ್ನೋ ಮಾತು ಟ್ರಂಪ್ ಬಾಯಲ್ಲಿ ಬಂತು. ಆದರೆ ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಕ್ಕೆ ಹೋಗಲಿಲ್ಲ. ಇನ್ನು ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಭಾರತ ಹಾಗೂ ಅಮೆರಿಕ ನಡುವೆ ಒಂದು ಟ್ರೇಡ್ ಡೀಲ್ ಬಹುತೇಕ ಅಂತಿಮ ಹಂತವನ್ನ ತಲುಪ್ತಾ ಇದೆ. ಹಾಗಾದ್ರೆ ಅಮೆರಿಕದ ಮೆಕ್ಕೆಜೋಳ ಭಾರತಕ್ಕೆ ಬರುತ್ತಾ? ಗೆಳೆಯರೆ, ಇಲ್ಲಿಗೆ ಅಮೆರಿಕದ ಮೆಕ್ಕೆಜೋಳ ತರಿಸ್ಕೊಂಡು ಏನು ಮಾಡೋದು? ನಮ್ಮಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾರಲ್ವಾ? ಹೌದು, ಬೆಳೀತಾರೆ. ಆದ್ರೂ ಇತ್ತೀಚೆಗೆ ಭಾರತ ಮೆಕ್ಕೆಜೋಳವನ್ನ ಆಮದು ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಅದನ್ನ ನಾವು ಎಥನಾಲ್ ತಯಾರಿಗೆ ಬಳಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಎಥನಾಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಭಾರತ 20% ಎಥನಾಲ್ ಅನ್ನ ಬೆರೆಸ್ತಾ ಇದೆ. ಈ ಬಗ್ಗೆ ಇತ್ತೀಚೆಗೊಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದವು. ಎಥನಾಲ್ ಮೂಲಕ ಗಡ್ಕರಿಯ ಮಕ್ಕಳು ಲಾಭ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನ ಅಮೆರಿಕಾದ ಬಾಯಲ್ಲಿ ಕೂಡ ಹೇಳಿಸಲಾಯಿತು. ಈ ಎಥನಾಲ್ ಅನ್ನ ಕಬ್ಬು, ಮೆಕ್ಕೆಜೋಳ ಮುಂತಾದವುಗಳಿಂದ ತಯಾರು ಮಾಡ್ತಾರೆ. ನಮ್ಮಲ್ಲಿ ಕಬ್ಬಿನಿಂದ ಎಥನಾಲ್ ತಯಾರು ಮಾಡ್ತಾ ಇದ್ರು. ಕಳೆದ ವರ್ಷ ಕಬ್ಬಿನ ಬೆಳೆ ಕಡಿಮೆ ಆಯಿತು. ಹಾಗೆ ಎಥನಾಲ್ಗಾಗಿ ಕಬ್ಬಿನ ಮೇಲೆ ಹೆಚ್ಚು ಡಿಪೆಂಡ್ ಆದ್ರೆ ಸಕ್ಕರೆಯ ಉತ್ಪಾದನೆ ಕಡಿಮೆ ಆಗುತ್ತೆ. ಸಕ್ಕರೆಯನ್ನ ರಫ್ತು ಮಾಡೋದ್ರಿಂದ ಭಾರತಕ್ಕೆ ಲಾಭ ಬರ್ತಾ ಇದೆ, ಅದನ್ನ ಕಳ್ಕೋಬೇಕಾಗಿ ಬರುತ್ತೆ. ಜೊತೆಗೆ ಲಿಕ್ಕರ್ ಇಂಡಸ್ಟ್ರಿಗೆ ಕೂಡ ಎಥನಾಲ್ ಬೇಕಾಗುತ್ತೆ. ಹೀಗಾಗಿ ಕಬ್ಬಿನ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೋಬೇಕು. ಸೊ ಮೆಕ್ಕೆಜೋಳವನ್ನ ಅಲ್ಲಿ ಬಳಕೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಮ್ಮಲ್ಲಿ ಬೆಳೆಯೋ ಮೆಕ್ಕೆಜೋಳನ ಎಥನಾಲ್ಗೆ ಬಳಸಿದ್ರೆ ನಮ್ಮ ಪಶು ಆಹಾರಕ್ಕೆ ಮೆಕ್ಕೆಜೋಳದ ಕೊರತೆ ಉಂಟಾಗತ್ತೆ. ನಮ್ಮಲ್ಲಿ ಕೂಡ ಕೋಳಿ ಸಾಕಾಣಿಕೆ, ಕುರಿ ಮೇಕೆಗಳ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹಸುಗಳ ಸಾಕಾಣಿಕೆ ಇವೆಲ್ಲ ದೊಡ್ಡ ಉದ್ಯಮಗಳ ರೀತಿ ನಡೀತಿವೆ ಮತ್ತು ಸಾಕಷ್ಟು ಆರ್ಥಿಕ ಲಾಭವನ್ನು ಕೂಡ ತಂದು ಕೊಡ್ತಾ ಇವೆ. ಅಲ್ಲಿ ಪಶು ಆಹಾರಕ್ಕೆ ಕೊರತೆ ಉಂಟಾದ್ರೆ ಸಹಜವಾಗಿ ಪಶು ಆಹಾರದ ಬೆಲೆ ಏರಿಕೆ ಆಗುತ್ತೆ. ಅದು ಆ ಮಾರುಕಟ್ಟೆಯ ಮೇಲೆ ಹೊಡೆತವನ್ನು ಕೊಡುತ್ತೆ. ಹೀಗಾಗಿ ಭಾರತ ಈಗ ಹೊರ ದೇಶಗಳಿಂದ ಮೆಕ್ಕೆಜೋಳವನ್ನ ಆಮದು ಮಾಡ್ಕೋಬೇಕಾಗಿ ಬರ್ತಾ ಇದೆ. ಆಮದು ಮಾಡ್ಕೊಳ್ಳೋದೇ ಹೌದು ಅನ್ನೋದಾದ್ರೆ ಅಮೆರಿಕಾದ್ದಾದ್ರೇನು, ಬೇರೆ ದೇಶದ್ದಾದ್ರೇನು? ಅಮೆರಿಕಾದ GM ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಮೆಕ್ಕೆಜೋಳವನ್ನ ಆಮದು ಮಾಡ್ಕೊಂಡು ಅದನ್ನ ಪಶು ಆಹಾರಕ್ಕೆ ಅಥವಾ ಬೇರೆ ರೀತಿಯ ಆಹಾರ ಪದಾರ್ಥಗಳಿಗೆ ಬಳಕೆ ಆಗದ ಹಾಗೆ ನೋಡ್ಕೊಳ್ತಾ ಎಥೆನಾಲ್ ತಯಾರಿಕೆಗೆ ಮಾತ್ರ ಅದನ್ನ ಬಳಸಿದ್ರೆ ಅಲ್ಲಿ ಯಾವ ಅಪಾಯನೂ ಇರೋದಿಲ್ಲ. ಇನ್ನು ಕಚ್ಚಾ ತೈಲದ ಬೆಲೆಗೆ ಹೋಲಿಕೆ ಮಾಡಿದ್ರೆ ಮೆಕ್ಕೆಜೋಳ ಆಮದಿನ ಬೆಲೆ ಕೂಡ ತುಂಬಾ ಹೆಚ್ಚಲ್ಲ. ಅದನ್ನ 20% ಪೆಟ್ರೋಲಿಯಂಗೆ ಮಿಕ್ಸ್ ಮಾಡಿದ್ರೆ ಅಲ್ಲಿ ಕಚ್ಚಾ ತೈಲದ ಬೆಲೆ ಮತ್ತು ಅದರ ಒತ್ತಡ ಕೂಡ ನಮಗೆ ಕಡಿಮೆ ಆಗುತ್ತೆ. ಹಾಗೆ ಪನ್ನೀರ್ ಆಮದಿಗೆ ಕೂಡ ಭಾರತ ಓಕೆ ಅನ್ನೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತ ಅಮೆರಿಕಾದ ಮೆಕ್ಕೆಜೋಳವನ್ನ ಆಮದು ಮಾಡಿಕೊಳ್ಳುವ ಸೂಚನೆಗಳಲ್ಲಿ ಕಾಣ್ತಾ ಇವೆ. ಇಷ್ಟು ಮಾಡಿದ್ರೆ ನಾವು ಭಾರತಕ್ಕೆ ನಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರಲ್ಲಿ ಯಶಸ್ವಿಯಾದ್ವಿ ಅಂತ ಹೇಳಿಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗುತ್ತೆ ಮತ್ತು ಅವರ ಈಗೋ ಕೂಡ ಸ್ವಲ್ಪ ಮಟ್ಟಿಗೆ ಸ್ಯಾಟಿಸ್ಫೈ ಆಗತ್ತೆ. ಇನ್ನು ರಷ್ಯಾದ ತೈಲ,
ಹಾಗೆ ನೋಡಿದರೆ ಅದಕ್ಕೂ ಭಾರತದ ಮೇಲಿನ ಟ್ಯಾರಿಫ್ಗೂ ನೇರ ಸಂಬಂಧ ಯಾವುದೂ ಇರಲಿಲ್ಲ. ಆದರೂ ಅಮೆರಿಕ ರಷ್ಯಾದ ಕಾರಣಕ್ಕೇನೇ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾ ಇರೋದು ಅಂತ ಹೇಳಿಕೊಳ್ತು. ಆ ಮೂಲಕ ನ್ಯಾಟೋ ಹಾಗೂ ಯುರೋಪಿಯನ್ ದೇಶಗಳನ್ನು ಕಾಪಾಡೋದಕ್ಕೆ ನಾವು ಭಾರತ ಚೈನಾಗಳ ವಿರೋಧವನ್ನು ಕಟ್ಕೊಳ್ಳೋದಿಕ್ಕೂ ಸಿದ್ಧ ಅನ್ನೋ ಹಾಗೆ ಅಮೆರಿಕ ಪೋಸ್ ಕೊಡ್ತು. ಇಷ್ಟಾದ ಮೇಲೂ ತೈಲ ಆಮದು ನಿಲ್ಲದೇ ಇದ್ರೆ ಅಲ್ಲಿ ಅಮೆರಿಕದ ಗೆಲುವು ಅಂತ ಅದು ಅನ್ನಿಸಿಕೊಳ್ಳೋದಿಲ್ಲ. ಹಾಗೆ ಹೇಳಿದರೆ ಭಾರತ ಅಥವಾ ಚೈನಾ ಯಾರೂ ಕೂಡ ರಷ್ಯಾದ ತೈಲ ಆಮದನ್ನು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿ ತೈಲ ಆಮದಿಗೆ ಅಮೆರಿಕ ಕೊಕ್ಕೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕಾಗಿ ರಷ್ಯಾದ ರೋಸ್ನೆಫ್ಟ್ ಹಾಗೂ ಲುಕಾಯಿಲ್ ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿದೆ. ಇವೆರಡೂ ಕೂಡ ರಷ್ಯಾದ ಅತಿ ದೊಡ್ಡ ತೈಲ ಕಂಪನಿಗಳು. ಇವುಗಳಿಂದ ಇನ್ನು ಮುಂದೆ ಯಾವುದೇ ದೇಶದ ಯಾವುದೇ ಕಂಪನಿ ತೈಲ ಖರೀದಿ ಮಾಡಿದ್ರೆ ಆ ಕಂಪನಿಗಳ ಜೊತೆಗಿನ ವಹಿವಾಟನ್ನ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ನಿಲ್ಲಿಸತ್ವೆ. ಆ ಸಂಸ್ಥೆಯ ಆಸ್ತಿಪಾಸ್ತಿಗಳನ್ನ, ಬ್ಯಾಂಕ್ ಅಕೌಂಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳುತ್ತವೆ. ಆ ಸಂಸ್ಥೆಯ ಪ್ರಮುಖರಿಗೆ ವೀಸಾ ನಿರಾಕರಣೆ ಆಗತ್ತೆ. ಅಂದ್ರೆ ಯಾರು ರಷ್ಯಾದ ಈ ಎರಡು ಕಂಪನಿಗಳ ಜೊತೆ ವ್ಯಾಪಾರ ವಹಿವಾಟು ಮಾಡ್ತಾರೋ ಅವರು ಕೂಡ ಅಮೆರಿಕದ ನಿರ್ಬಂಧಗಳಿಗೆ ಗುರಿಯಾಗಬೇಕಾಗಿ ಬರುತ್ತೆ. ಇದು ಅಮೆರಿಕ ರಷ್ಯಾಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್. ಇನ್ನು ಈ ನಿರ್ಬಂಧ ಘೋಷಣೆ ಆದ ನಂತರ ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇದೆಯಾ? ಆ ಬಗ್ಗೆ ಭಾರತ ಇನ್ನೂ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಚೈನಾ ಈ ನಿರ್ಬಂಧಗಳನ್ನು ಅಕ್ರಮ, ಅನ್ಯಾಯ ಅಂತ ಹೇಳಿದೆ. ಆದರೆ ಅದಾದ ಕೆಲವೇ ಗಂಟೆಗಳ ಒಳಗೆ ಚೈನಾದ ಪೆಟ್ರೋಚೈನಾ, ಸೈನೋಪ್ಯಾಕ್, ಜುನೋವಾ ಮುಂತಾದ ತೈಲ ಕಂಪನಿಗಳು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇವೆ ಅಂತ ಒಂದಷ್ಟು ಮಾಧ್ಯಮ ವರದಿಗಳು ಕಾಣ್ತಾ ಇವೆ. ಆದರೆ ಅಧಿಕೃತವಾಗಿ ಚೈನಾ ಈ ಬಗ್ಗೆ ಇನ್ನೂ ಏನನ್ನೂ ಹೇಳಿಲ್ಲ. ಇಲ್ಲಿ ಚೈನಾ ಏನ್ ಮಾಡ್ತೋ ಗೊತ್ತಿಲ್ಲ. ಆದ್ರೆ ಭಾರತದಲ್ಲಿ ಅತಿ ಹೆಚ್ಚು ರಷ್ಯಾ ತೈಲ ಖರೀದಿ ಮಾಡ್ತಾ ಇದ್ದದ್ದು ರಿಲಯನ್ಸ್. ಹಾಗೆ ಭಾರತದ ಸರ್ಕಾರಿ ತೈಲ ಸಂಸ್ಥೆಗಳು ಕೂಡ ಸ್ವಲ್ಪ ಮಟ್ಟಿಗೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ವು. ಈಗ ಅಮೆರಿಕದ ನಿರ್ಬಂಧದ ಬಿಸಿ ತಾಗತ್ತೆ ಅಂದ್ರೆ ರಿಲಯನ್ಸ್ ತೈಲ ಖರೀದಿಯನ್ನು ಮಾಡದೇ ಇರಬಹುದು. ಆದರೆ ಚೈನಾ ಕೂಡ ತೈಲವನ್ನು ನೇರವಾಗಿ ಖರೀದಿ ಮಾಡದೇ ಇರಬಹುದು. ಯಾಕೆಂದ್ರೆ ಅಮೆರಿಕ ನಿರ್ಬಂಧ ಹೇರಿದ ನಂತರ ಯುರೋಪ್ ಕೂಡ ಅದೇ ಕೆಲಸವನ್ನು ಮಾಡುತ್ತೆ. ಇದು ಚೈನಾದ ಸಂಸ್ಥೆಗಳನ್ನು ಕೂಡ ಸಮಸ್ಯೆಗೀಡು ಮಾಡುತ್ತೆ. ಹೀಗಾಗಿ ಈ ನಿರ್ಬಂಧವನ್ನ ರಷ್ಯಾಗೆ ಅಮೆರಿಕ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಷ್ಯಾ ಕೂಡ ಇಷ್ಟಕ್ಕೆ ಸುಮ್ಮನಾಗತ್ತೆ ಅಂತಲ್ಲ. ಅವರು ಬೇರೆ ಕಂಪನಿಗಳ ಹೆಸರಲ್ಲಿ ಕಚ್ಚಾ ತೈಲ ಮಾರಾಟವನ್ನ ಮತ್ತೆ ಮುಂದುವರಿಸೋ ಪ್ರಯತ್ನವನ್ನ ಮಾಡಲೂಬಹುದು. ರಷ್ಯಾದ ಘೋಸ್ಟ್ ಫ್ಲೀಟ್ಗಳು ಯಾರ ಕಣ್ಣಿಗೂ ಬೀಳದೆ ತೈಲ ಸರಬರಾಜನ್ನ ಮುಂದುವರಿಸಲೂಬಹುದು. ಅಥವಾ ಈ ನಿರ್ಬಂಧಗಳು ಜಾರಿಯಾಗೋ ಹೊತ್ತಿಗೆ ಸಾಕಷ್ಟು ತೈಲವನ್ನ ಚೈನಾ ಹಾಗೂ ಭಾರತಗಳು ರಷ್ಯಾದಿಂದ ಆಮದು ಮಾಡ್ಕೋಬಹುದು. ಇನ್ನು ಈ ನಿರ್ಬಂಧ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸುತ್ತಾ ಅಥವಾ ರಷ್ಯಾ ಇದರಿಂದ ಮತ್ತಷ್ಟು ಕೆರಳು ಹಾಗೆ ಮಾಡುತ್ತಾ? ಇದನ್ನ ಕಾದು ನೋಡಬೇಕು. ಇದೆಲ್ಲ ಆಗ್ತಾ ಇರೋ ಹಿನ್ನೆಲೆಯಲ್ಲೇ ಕಚ್ಚಾ ತೈಲದ ಬೆಲೆ 5% ಏರಿಕೆಯಾಗಿದೆ. ಹಾಗೆ ಒಪೆಕ್ ದೇಶಗಳು ತಮ್ಮ ತೈಲ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡೋದಾಗಿ ಹೇಳಿವೆ. ಇನ್ನು ಭಾರತ ಮತ್ತು ಚೈನಾಗಳು ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸಿದ್ರೆ ಅರಬ್ ದೇಶಗಳು, ಅದರಲ್ಲೂ ಸೌದಿಯ ಜೊತೆಗಿನ ವ್ಯಾಪಾರವನ್ನ ಮತ್ತೆ ಹೆಚ್ಚು ಮಾಡಬೇಕಾಗಿ ಬರುತ್ತೆ. ಇದು ಅಮೆರಿಕದ ಮಿತ್ರ ಸೌದಿಗೆ ಲಾಭವನ್ನ ತಂದುಕೊಡುತ್ತೆ. ಹಾಗೆ ತೈಲ ಬೆಲೆ ಏರಿಕೆಯ ಬಿಸಿಗೆ ಜಗತ್ತು ಮತ್ತೆ ತುತ್ತಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇದು ಗೆಳೆಯರೆ, ರಷ್ಯಾ ತೈಲ ಖರೀದಿಗೆ ಅಮೆರಿಕ ಹಾಕ್ತಾ ಇರೋ ಅಂಕುಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.